ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅವನ ಹೆಸರು ಜಾನ್. ಕೇವಲ 5 ವರ್ಷದ ಪುಟ್ಟ ಬಾಲಕ, ಆದರೆ ಬಹಳ ಪುಟ್ಟ. ನಿಮ್ಮನೇಲಿ ಮಕ್ಕಳಿದಾರ? ಇದಾರಲ್ವಾ? ನೋಡಿದಿರಲ್ವಾ ಎಷ್ಟು ತುಂಟತನ ಇರ್ತದೆ. ಸೊ ಆದ್ರಿಂದ ಈ ಜಾನಿ ಏನು ಅಂತ ಹೇಳಿದ್ರೆ, ಅವನು ಎಲ್ಲೇ ಹೋಗ್ಲಿ ಏನಾದ್ರೂ ಒಂದು ಕಿತಾಪತಿ ಮಾಡಿ ಸ್ವಲ್ಪ ಜಗಳ ಆಡ್ಕೊಂಡು ಸ್ನೇಹಿತರ ಜೊತೆ ಮನೆಗೆ ಬರ್ತಾ ಇದ್ದ. ಇದರಿಂದಾಗಿ ಅವ್ರ ತಂದೆ ತಾಯಿಗಳಿಗೆ ತಲೆನೋವು ಸ್ಟಾರ್ಟ್ ಆಯಿತು. ಯಾಕೆಂದ್ರೆ ಅವ್ನು ಏನಾದ್ರೂ ಇಲ್ಲೇ ಹೋದ್ರು ಆ ಜಗಳ ಆಡ್ಕೊಂಡು ಅವರ ತಂದೆ ತಾಯಿ ಇವ್ರ ಮನೆಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆದ್ರಿಂದ ಈ ತಂದೆ ತಾಯಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವನ್ನ ಶಾಲೆಗೆ ಬೇಗ ಸೇರಿಸ್ಕೊಳ್ಳೋಣ, ಅಟ್ಲೀಸ್ಟ್ ಶಾಲೆಗೆ ಸೇರಿಸಿದ್ರೆ ಸ್ವಲ್ಪ ಶಿಸ್ತನ್ನ ಕಲಿತಾನೆ, ದುಷ್ಟತನ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡ್ರು. ಆದ್ರಿಂದ ಶಾಲೆಗೂ ಸೇರಿಸಿದ್ರು. ಶಾಲೆಗೆ ಸೇರಿಸಿದ್ರು ಸಹ ಅಲ್ಲೂ ಸಹ ಕಂಪ್ಲೇಂಟ್ಗಳು. ಇಲ್ಲಿ ಬರೀ ತಂದೆ ತಾಯಿಗಳು ಬರ್ತಾ ಇತ್ತು, ಅಲ್ಲಿ ತಂದೆ ತಾಯಿಗಳ ಜೊತೆ ಅಂದ್ರೆ ಟೀಚರ್ಸ್ಗಳು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ಲಾಸ್ ತಗೋಬೇಕಾದ್ರೆ ತರಲೆ ಮಾಡ್ತಾನೆ, ಇಲ್ಲ ಸಲ್ಲದ ಸುಮ್ಮನೆ ಮಾತಾಡ್ಕೊಂಡು ನಗಾಡ್ಕೊಂಡು ನಿದ್ದೆ ಮಾಡ್ಕೊಂಡು ಇರ್ತಾನೆ. ಎಲ್ಲ ಕಂಪ್ಲೇಂಟ್ಸ್ಗಳು ಜಾಸ್ತಿ ಆಗುತ್ತೆ. ಇದರಿಂದ ತಂದೆ ತಾಯಿಗಳು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಒಂದು ದಿನ ಏನ್ ಮಾಡಿದ್ರು, ಅಟ್ಲೀಸ್ಟ್ ಈಗ ಧರ್ಮಕ್ಕಿಂತ ಗುರುಗಳ ಬಳಿಗೆ ಕರ್ಕೊಂಡು ಹೋಗೋಣ, ಅವರಿಂದ ನನ್ನ ಭಯ ಇತ್ತು, ಆ ಎಲ್ಲ ತುಂಟತನವನ್ನ ಬಿಟ್ಬಿಡ್ತಾನೆ ಅನ್ಕೊಂಡ. ಆಗ ತಂದೆ ತಾಯಿಗಳು ಒಂದು ಭಾನುವಾರ ಬಲಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಗುರುಗಳು ಅವರ ಆಫೀಸಲ್ಲಿ ಇದ್ದಾಗ ಅವನ ಜಾನಿಯನ್ನ ಕರ್ಕೊಂಡು ಫಾದರ್ ಮುಂದೆ ನಿಲ್ಲಿಸಿದ್ರು. ಈ ಕಡೆ ತಾಯಿ, ಆ ಕಡೆ ತಂದೆ. ಫಸ್ಟ್ ತಾಯಿ ಸ್ಟಾರ್ಟ್ ಮಾಡಿದ್ರು ಕಂಪ್ಲೇಂಟ್ಸ್ ಹೇಳೋದಕ್ಕೆ. ಫಾದರ್ ಜಾನಿ ಈ ತರ ಮಾಡ್ತಾನೆ, ಈ ರೀತಿ ಹೇಳ್ತಾನೆ, ಈ ರೀತಿ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ಅಂತೇಳಿ ಒಂದು 5 ನಿಮಿಷ 10 ನಿಮಿಷ ಆದ್ರೂ ಸಹ ಜಾನಿ ಮೇಲಿರೋ ಕಂಪ್ಲೇಂಟ್ಸ್ಗಳ ಸರದಿ ನಿಲ್ಲಿಸ್ತಿಲ್ಲ ತಾಯಿ. ಆದ್ರೆ ಜಾನಿ ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ದ. ಸುಮ್ಮನೆ ಅವನು ಕೇಳಿಸ್ಕೊಂಡು ತಲೆನ ಕೆಳಗಾಕೊಂಡು ಸುಮ್ಮನೆ ನಿಂತಿದ್ದ. ಆದ್ರೆ ಗುರುಗಳು ಸಹ ಏನನ್ನ ಹೇಳ್ತಾ ಇರಲಿಲ್ಲ ಜಾನಿ. ಇದನ್ನ ನೋಡಿದಂತ ತಂದೆ ಹೇಳ್ತಾನೆ, ಫಾದರ್ ಏನ್ ಸುಮ್ಮನೆ ಇದ್ದೀರಲ್ಲ, ಜಾನಿಗೆ ಬುದ್ಧಿವಾದ ಹೇಳಿ, ಅವನಿಗೆ ಏಸು ಬಾಲರಂತೆ ಆಗಲು ಹೇಳಿ ಅಂತ ಹೇಳಿ. ಅಲ್ಲಿವರೆಗೆ ಜಾನಿ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದ. ಯಾವಾಗ ಅವನ ತಂದೆ ಅವನಿಗೆ ಬಾಲ ಯೇಸುವಿನಂತೆ ಆಗಲು ಹೇಳಿ ಅಂತ ಹೇಳಿದ್ರು, ಆಗ ಜಾನಿ ಹೇಳ್ತಾನೆ, ಫಾದರ್ ಫಸ್ಟ್ ನಮ್ಮ ಅಪ್ಪಗೆ ಸಂತ ಜೋಸೆಫರ್ ಆಗೋದಕ್ಕೆ ಹೇಳಿ, ನನ್ನ ತಾಯಿಗೆ ಫಸ್ಟ್ ಮಾತೆ ಮರಿಯಮ್ಮರ ಕೇಳಿ, ಆಮೇಲೆ ನಾನು ಬಾಲ ಯೇಸುವಿನಂತೆ ಆಗುತ್ತೇನೆ. ಪ್ರೀತಿಯ ಸಹೋದರ ಸಹೋದರಿ, ಈ ಒಂದು ಘಟನೆ ಎಸ್ಪೆಷಲಿ ಆ ಜಾನಿಯ ಉತ್ತರ ನಮಗೆ ನಗು ತರಿಸುತ್ತದೆ ಅಲ್ವಾ? ಆದ್ರೆ ಅದರ ಹಿಂದೆ ಗಾಢವಾದ ಅರ್ಥ ಇದೆ. ಇಂದು ನಾವು ಜೋಸೆಫರ ವಿಷಯವಾಗಿ ಇದರ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಕೊನೆಯ ವಾರಕ್ಕೆ ನಾವು ಕಾಲಿಡುತ್ತಾ ಇದ್ದೇವೆ ಕ್ರಿಸ್ತ ಜಯಂತಿಗೆ. ಇನ್ನು ಕೆಲವೇ 3 ದಿನಗಳು ಕ್ರಿಸ್ತ ಜಯಂತಿಯನ್ನು ಆಚರಿಸಲು. ಹೀಗಿರಬೇಕಾದ್ರೆ ಇಂದು ಶುಭ ಸಂದೇಶ ನಮಗೆ ಕೊಡುವ ಕರೆ ಇಷ್ಟೇ: ನಿಮ್ಮ ಕುಟುಂಬ ಪವಿತ್ರ ಕುಟುಂಬವಾಗಬೇಕೆ? ನಿಮ್ಮ ಕುಟುಂಬದಲ್ಲಿ ಪ್ರೀತಿ, ಶಾಂತಿ, ನೆಮ್ಮದಿ ನೆಲೆಸಬೇಕೆ? ಮೊದಲು ನೀವು ಮರಿಯಮ್ಮನವರಂತಾಗಬೇಕು. ಮೊದಲು ನೀವು ಆ ಜೋಸೆಫರಂತಾಗಬೇಕು. ಆಗ ಯೇಸು ನಿಮ್ಮ ಮಕ್ಕಳಲ್ಲಿ ಹುಟ್ಟುತ್ತಾರೆ, ನಿಮ್ಮ ಕುಟುಂಬದಲ್ಲಿ ಹುಟ್ಟುತ್ತಾರೆ. ನೀವು ಆಗ ಪವಿತ್ರ ಕುಟುಂಬವಾಗಲು ಸಾಧ್ಯವಾಗುತ್ತದೆ. ಆದ್ರಿಂದ ಪ್ರಿಯರೇ, ಇದು ನಮ್ಮನ್ನೇ ಕೇಳ್ಕೊಳ್ಳೋಣ. ನಾವು ಎಷ್ಟು ವರ್ಷಗಳಿಂದ ದಾಂಪತ್ಯ ಜೀವನವನ್ನು ಜೀವಿಸ್ತಾ ಇದ್ದೇವೆ, ಕುಟುಂಬ ಜೀವನವನ್ನು ಜೀವಿಸ್ತಾ ಇದ್ದೇವೆ. ಆದ್ರೆ ಯಾಕೆ ಇನ್ನೂ ಸಹ ನಮ್ಮ ಕುಟುಂಬಗಳು ಪವಿತ್ರ ಕುಟುಂಬದಂತೆ ಆಗುತ್ತಾ ಇಲ್ಲ? ಇನ್ನು ಏಕೆ ನಮ್ಮ ಕುಟುಂಬಗಳಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತಾ ಇಲ್ಲ? ಕಾರಣ ನಾವು ಜೋಸೆಫರಂತಾಗಲು ಪ್ರಯತ್ನಿಸುತ್ತಾ, ಮಾತೆ ಮರಿಯಮ್ಮನವರಂತೆ ಆಗಲು ಪ್ರಯತ್ನಿಸುತ್ತಾ ಇಲ್ಲ. ನಮ್ಮ ಮಕ್ಕಳು ಬಾಲ ಯೇಸುವಿನಂತಾಗಲು ಪ್ರಯತ್ನಿಸುತ್ತಾ ಇಲ್ಲ. ಆದ್ರಿಂದ ಇಂದಿನ ವಾಚನಗಳಲ್ಲಿ ನಮಗೆ ಪ್ರಿಯರೇ, ನಾವು ಹೇಗೆ ಜೋಸೆಫರಂತೆ ಅಥವಾ ಮಾತೆ ಮರಿಯಮ್ಮನವರಂತೆ ಆಗಬೇಕು ಎಂಬುದನ್ನ 5 ಪಾಯಿಂಟ್ಸ್ಗಳ ಮೇಲೆ ಉತ್ತರವನ್ನು ಕೊಡ್ತೀವಿ. ಮೊದಲನೇದಾಗಿ, ನಾವು ಇಂದು ನಮ್ಮ ಕುಟುಂಬಗಳನ್ನ ಪವಿತ್ರ ಕುಟುಂಬವಾಗಿಸಲು ಪ್ರಿಯರೇ ಕನಸು ಕಾಣುವವರಾಗಬೇಕು, ಡ್ರೀಮರ್ಸ್ ಆಗಬೇಕು. ಜೋಸೆಫರು ಇಂದು ಕನಸು ಕಾಣ್ತಾ ಇದ್ದಾರೆ. ನಾವು ಶುಭ ಸಂದೇಶದಲ್ಲಿ ಕಾಣೋ ಈ ಸಂತ ಜೋಸೆಫರ ಬಗ್ಗೆ ಕೇಳೋದು ಕೇವಲ ಒಂದೇ ಜಾಗದಲ್ಲಿ, ಅದು ಯಾವಾಗ? ಈ ಜನನದ ಸಮಯದಲ್ಲಿ. ಅದಾದ್ಮೇಲೆ ಜೋಸೆಫರ್ ಏನಾದ್ರೂ ಏನು ಮಾತಾಡೋದಿಲ್ಲ ಶುಭ ಸಂದೇಶ. ಈ ಒಂದು ಸಮಯದಲ್ಲೂ ಜೋಸೆಫರು ಕಾಣಿಸಿಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ
ಮೂರು ರೀತಿ ಕನಸುಗಳನ್ನು ಕಾಣುವುದರ ಮೂಲಕ. ಮೊದಲನೇದಾಗಿ ಮಾತೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಮಾತೆ ಮರಿಯಮ್ಮ ಗರ್ಭವತಿಯಾಗಿರ್ತಾರೆ. ಜೋಸೆಫನಿಗೆ ಗೊತ್ತು ತನ್ನ ಜೊತೆ ಆಕೆ ಸಂಬಂಧವನ್ನು ಇಟ್ಕೊಂಡಿಲ್ಲ. ಅಂದ್ರೆ ಅವನು ಆ ಮಾತೆ ಮರಿಯಳನ್ನ ವಿವಾಹ ವಿಚ್ಛೇದನದಿಂದ ದೂರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಇದ್ದ. ಆಗಲೂ ಸಹ ಅವನು ದೇವರ ಒಂದು ನೆನಪನ್ನ ಮಾಡಿಕೊಳ್ಳುತ್ತಾ ಇದ್ದ. ಆದ್ರಿಂದ ತಕ್ಷಣ ದೇವದೂತ ಕಾಣಿಸಿಕೊಂಡು ಅವನ ಮನಸ್ಸಿನಲ್ಲಿದ್ದಂಥ ಕನ್ಫ್ಯೂಷನ್ಗಳನ್ನ ತೆಗೆದು ಹಾಕ್ತಾನೆ. ಅವನಿಗೆ ಕ್ಲಾರಿಟಿ ಕೊಡ್ತಾನೆ. ನೀನು ಮದುವೆ ಮಾಡಿಕೊಳ್ಳುವ ಮರಿಯ ಪವಿತ್ರಾತ್ಮರಿಂದ ಗರ್ಭಧರಿಸುವುದು, ಬೇರೆ ಯಾರಿಂದಲೂ ಅಲ್ಲ, ಯಾವ ಮನುಷ್ಯನಿಂದಲೂ ಅಲ್ಲ. ಪವಿತ್ರಾತ್ಮರಿಂದ ಗರ್ಭಧರಿಸಿ ಆಕೆಯಿಂದ ಹುಟ್ಟುವ ಮಗು ದೈವ ಪುರುಷನಾಗುವನು ಎಂದು. ಅಂದ್ರೆ ಮೊದಲನೆಯ ರೀತಿ ಕನಸು ಕಂಡ. ಇನ್ನು ಎರಡನೇದಾಗಿ ಜನನವಾದ ಮೇಲೆ ಅವರು ಆ ಕೊಟ್ಟಿಗೆಯಲ್ಲಿ ಮಲಗಿದ್ರೋ ಏನೋ ಗೊತ್ತಿಲ್ಲ. ಆಗ ದೇವದೂತ ಮತ್ತೊಮ್ಮೆ ಕಾಣಿಸಿಕೊಳ್ತಾನೆ. ಹೇಳ್ತಾನೆ, ಹೆರೋದರಸ ನನ್ನ ಮಗುವನ್ನ ಕೊಂಡರಿದ್ದಾನೆ, ಈಗಲೇ ಪಲಾಯನದಲ್ಲಿ. ಕಷ್ಟ ನೋವುಗಳು ಇದ್ದಾಗ ದೇವದೂತ ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನ ಒಂದು ಅಪಾಯದಿಂದ ಪಾರು ಮಾಡ್ತಾರೆ. ಇನ್ನು ಮತ್ತೊಮ್ಮೆ ದೇವದೂತ ಜೋಸೆಫನಿಗೆ ಕಾಣಿಸಿಕೊಳ್ತಾರೆ. ಏನಂತ ಹೇಳಿ, ಈಜಿಪ್ಟಿನಲ್ಲಿ ಅವರು ಇರಬೇಕಾದ್ರೆ ಇನ್ನು ಯಾರು ಮಗುವನ್ನು ಕೊಲ್ಲಬೇಕಾಗಿದ್ದರೆ ಅವನು ಸತ್ತು ಹೋದ. ಈಗ ಆರಾಮಾಗಿ ನೀವು ನಜರೇತ್ಗೆ ಹೋಗಿ, ಗಲಿಲೆಯಕ್ಕೆ ಹೋಗಿ ನೀವು ಮತ್ತೆ ವಾಸವನ್ನ ಮಾಡಿ ಅಂತ ಹೇಳಿ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಅದಾದ್ಮೇಲೆ ನಾವು ಜೋಸೆಫರ ಬಗ್ಗೆ ಎಲ್ಲೂ ಸಹ ಕೇಳೋದಿಲ್ಲ. ಈ ಮೂರು ಸಂದರ್ಭದಲ್ಲೂ ಜೋಸೆಫರಲ್ಲಿ ನಾವು ಕಾಣುವಂತ ವಿಷಯ ಡ್ರೀಮರ್. ಅವರು ಕನಸು ಕಾಣ್ತಾ ಇದ್ರು. ಯಾರ ಬಗ್ಗೆ? ಇಂದು ನಾವು ಪ್ರಿಯ ಸಹೋದರ ಸಹೋದರಿಯರೇ ಮಲಗುವ ಮುಂಚೆ ಕೊನೆಯದಾಗಿ ನಾವು ನೋಡುವುದು ಏನು? ಟಿವಿ ನೋಡ್ತಿರ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ. ಆದ್ರೆ ಜೋಸೆಫರು ದೈವರ ಸ್ಮರಣೆಯಲ್ಲಿ ಇದ್ರು. ಆದ್ರಿಂದಲೇ ಅವರು ನಿದ್ದೆಯಲ್ಲಿದ್ರೂ ಸಹ ದೇವರು ಅವರಲ್ಲಿ ದೂತರ ಮೂಲಕ ಅವರಿಗೆ ಕಾಣಿಸಿಕೊಳ್ತಾ ಇದ್ರು. ಅವರ ಜೀವನದಲ್ಲಿ ನಡೆಯುವ ಮುಂದಿನ ಕಷ್ಟ ನೋವುಗಳನ್ನ ತಿಳಿಸಿಕೊಡ್ತಾ ಇದ್ರು. ಮತ್ತೆ ಅದಕ್ಕೆ ಬೇಕಾದ ಸೊಲ್ಯೂಷನ್ಗಳನ್ನು ಸಹ ದೇವರು ಆಗಲೇ ಕೊಡ್ತಾ ಇದ್ರು. ಇಂದು ನಾವು ಜೋಸೆಫರಂತೆ ಕನಸು ಕಾಣುವವರಾಗೋಣ. ಮಲಗುವ ಮುಂಚೆ ಮೊಬೈಲ್ ನೋಡಿ ಮಲಗುವುದಲ್ಲ, ದೇವರ ವಾಕ್ಯ, ಬೈಬಲ್ ಕೊನೆಯ ವಾಕ್ಯವನ್ನು ಓದಿ ಮಲಗೋಣ. ಮಲಗುವ ಮುಂಚೆ ಪ್ರಾರ್ಥನೆ ಮಾಡಿ ಮಲಗುವ ವ್ಯಕ್ತಿಗಳು ನಾವು ಆಗೋಣ. ಅದು ಗಂಡನಾಗ್ಬೋದು, ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು. ಆದ್ರೆ ಎಷ್ಟು ಜನ ನಾವು ಆ ರೀತಿ ಮಾಡುತ್ತಾ ಇದ್ದೇವೆ? ಅನೇಕ ಬಾರಿ ನಾವು ಕೊನೆಯದಾಗಿ ನೋಡುವುದು ವಾಟ್ಸಪ್ ನೋಡಿರ್ತೀವಿ ಅಥವಾ ಇನ್ಸ್ಟಾಗ್ರಾಮ್ ನೋಡಿರ್ತೀವಿ. ಅದನ್ನೇ ನೆನಪಿನಲ್ಲಿ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಲ್ಕೊಳ್ತೀವಿ. ಅಲ್ಲಿ ದೇವರ ಒಂದು ಸಂದೇಶ ಹೇಗೆ ಬರಲು ಸಾಧ್ಯ? ಆದ್ದರಿಂದ ಪ್ರಿಯರೇ, ಇಂದು ನಾವು ನಮ್ಮ ಕುಟುಂಬಗಳಲ್ಲಿ ಕನಸು ಕಾಣುವವರಾಗೋಣ. ನಾವು ಮಲಗುವಾಗಲೂ ಸಹ ದೇವರ ಒಂದು ಸ್ಮರಣೆಯನ್ನ ಮಾಡಿ ಮಲಗುವ ವ್ಯಕ್ತಿಗಳಾಗೋಣ. ಆಗ ದೇವರು ನಮ್ಮ ಕನಸಿನಲ್ಲಿ, ನಮ್ಮ ಬದುಕಿನಲ್ಲಿ ಏನಾಗಬೇಕು ಎಂಬ ಸೊಲ್ಯೂಷನ್ಗಳನ್ನ ಕೊಡುವವರು ಅವರು ಮುಂದಾಗುತ್ತಾರೆ. ಆದ್ರಿಂದಲೇ ನಾವು ಒಂದು ಸ್ಟ್ಯಾಚ್ಯೂ ಈಗ ಕಡೆ ಫೇಮಸ್ ಆಗ್ತಾ ಇದೆ. ದಿವಂಗತರಾದ ಪೋಪ್ ಫ್ರಾನ್ಸಿಸ್ ಅವರು ನಮಗೆ ಈ ಭಕ್ತಿಯನ್ನು ಹೆಚ್ಚಿಸಿದರು. ಜೋಸೆಫರು ಮಲಗಿಕೊಂಡಿರುವ ಒಂದು ಹಾಸಿಗೆಯ ಒಂದು ಸ್ಟ್ಯಾಚ್ಯೂ ಯಾರು ನೋಡಿದಿರಲ್ವಾ? ಅದರ ಒಂದು ಭಕ್ತಿ ಏನು ಅಂತ ಹೇಳಿದ್ರೆ, ದಿವಂಗತರಾದ ಪೋಪ್ ಫ್ರಾನ್ಸಿಸ್ ಹೇಳ್ತಾರೆ, ನಿಮ್ಮ ಬದುಕಿನಲ್ಲಿ ಏನೇ ಕಷ್ಟ ಇರಲಿ, ಏನೇ ನೋವಿರಲಿ, ಏನೇ ಸಮಸ್ಯೆ ಇರಲಿ, ಒಂದು ಚೀಟಿಯಲ್ಲಿ ಬರೀರಿ. ಅದನ್ನ ತಗೊಂಡು ಆ ಸ್ಟ್ಯಾಚ್ಯೂವಿನ ಕೆಳಗೆ ಇಟ್ಟು ಮಲಗಿಕೊಳ್ಳಿ. ಜೋಸೆಫರು ತಾವು ಮಲಗಿರುವಾಗಲೇ ಆ ಸಮಸ್ಯೆಗಳನ್ನ, ಕೋರಿಕೆಗಳನ್ನ ದೇವರಲ್ಲಿ ಭಿನ್ನಯಿಸಿ ಅದನ್ನು ನೆರವೇರಿಸಿಕೊಡುತ್ತಾರೆ. ಯಾಕೆಂತ ಹೇಳಿದ್ರೆ ಜೋಸೆಫರು ಸುಮ್ಮನೆ ಮಲಗೋದಿಲ್ಲ. ಮಲಗಿರ್ಬೇಕಾದ್ರೂ ದೇವರೊಂದಿಗೆ ಸಂಭಾಷಣೆಯನ್ನ ಮಾಡ್ತಾ ಇರ್ತಾರೆ. ಮಲಗಿರ್ಬೇಕಾದ್ರೂ ದೇವರೊಂದಿಗೆ ಅವರು ಮಾತನಾಡುತ್ತಾ ನಮ್ಮೆಲ್ಲ ಕಷ್ಟಗಳನ್ನ ಅವರು ಯೇಸುವಿಗೆ, ತನ್ನ ಪುತ್ರನಿಗೆ ಸಮರ್ಪಿಸಿಕೊಡ್ತಾರೆ. ಆಗ ಅದನ್ನ ಯೇಸು ನೆರವೇರಿಸುತ್ತಾರೆ. ಆದ್ರಿಂದ ಪ್ರಿಯರೇ, ಕನಸು ಕಾಣುವವರಾಗೋಣ ಮೊದಲನೇದಾಗಿ. ಇನ್ನು ಎರಡನೇದಾಗಿ, ನಾವು ಇಂದು ಪ್ರಿಯ ಸಹೋದರ ಸಹೋದರಿ ಜೋಸೆಫರಿಂದ ಹಾಗೂ ಮರಿಯರಿಂದ ಕಲಿತುಕೊಳ್ಬೇಕು. ಎಕ್ಸೆಪ್ಟ್ ಯುವರ್ ಪಾರ್ಟ್ನರ್ ಆಸ್ ದೇ ಆರ್. ನೀವು ನಿಮ್ಮ ಸಂಗಾತಿಯನ್ನ ಅವರ ನ್ಯೂನತೆಗಳನ್ನು ಒಪ್ಪಿಕೊಳ್ಳಲು ಮುಂದಾಗಿ. ಇಂದು ನಾವು ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳ್ತಾ ಇದ್ದೇವೆ. ಆ ಯಹೂದ್ಯ ಸಂಪ್ರದಾಯದ ಪ್ರಕಾರ ಒಬ್ಬ ಮಹಿಳೆ ಏನಾದರೂ ಮದುವೆಯಾಗುವುದಕ್ಕೆ ಮುಂಚೆಯೇ ಗರ್ಭಿಣಿ ಆದರೆ ಕೊಡುತ್ತಿದ್ದ ಶಿಕ್ಷೆ ಏನು ಅಂತ ಹೇಳಿದ್ರೆ, ಆ ಜನರು ಕಲ್ಲು ಎಸೆದು ಆಕೆಯನ್ನ ಸಾಯಿಸಬೇಕಾಗುತ್ತೆ.
ಒಂದು ವೇಳೆ ಜೋಸೆಫರು ಆ ಕ್ಷಣದಲ್ಲಿ ಆಕೆಯನ್ನ ಕೊಲ್ಲಿ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮ ಇನ್ನು ನಮ್ಮೆಲ್ಲರ ತಾಯಿ ಆಗ್ತಾ ಇರಲಿಲ್ಲ, ಯೇಸುವಿನ ತಾಯಿ ಆಗ್ತಾ ಇರಲಿಲ್ಲ, ಅಂದೇ ಸತ್ತು ಮಣ್ಣಲ್ಲಿ ಮಣ್ಣಾಗ್ತಾ ಇತ್ತು. ಆದ್ರೆ ಜೋಸೆಫ ಆ ಮಾತೆ ಮರಿಯಳನ್ನ ಆ ಹೆಂಡತಿಯ ನಡುವೆಯೂ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ದೇವರ ವಾಕ್ಯ, ಕೊನೆಯ ವಾಕ್ಯ, ಜೋಸೆಫನು ಎಚ್ಚೆತ್ತು ದೇವದೂತನ ಆಜ್ಞೆಯ ಪ್ರಕಾರ ಮರಿಗಳನ್ನ ವಿವಾಹ ಮಾಡಿಕೊಂಡ. ಅವನು ತನ್ನ ಸಂಗಾತಿಯನ್ನ ಆ ಒಂದು ನ್ಯೂನತೆ, ಯಾರಿಗೂ ಕ್ಲಾರಿಟಿ ಇಲ್ಲ ಅದು ಏನಾಗಿದೆ ಏನು ಅಂತೇಳಿ, ಆದರೂ ಅದನ್ನ ಆಕೆಯನ್ನ ಎಕ್ಸೆಪ್ಟ್ ಮಾಡ್ತಾನೆ. ಇಂದು ನಮ್ಮ ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರಲ್ಲೂ ನ್ಯೂನತೆಗಳಿರುತ್ತದೆ, ಅವರಲ್ಲೂ ಬಲಹೀನತೆಗಳಿರುತ್ತದೆ. ಅದನ್ನ ನೋಡಿಯೂ ನಾವು ಅದನ್ನ ಎಕ್ಸೆಪ್ಟ್ ಮಾಡಿ ಆ ಬಲಹೀನತೆ ಮತ್ತು ದುರ್ಬಲತೆಗಳಿಂದ ಹೊರಬರಲು ನಾವು ಪ್ರಯತ್ನಿಸಬೇಕು. ಅದು ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ದಾಂಪತ್ಯ ಜೀವನದಲ್ಲಿ, ಏನಾದ್ರೂ ಗಂಡನಲ್ಲಿ ಅಥವಾ ಹೆಂಡತಿಯಲ್ಲಿ ಏನೋ ಒಂದು ನ್ಯೂನತೆ ಕಂಡು ಅಂತ ಹೇಳಿದ್ರೆ ಅದನ್ನೇ ದೊಡ್ಡದಾಗಿ ಮಾಡಿ ಜಗಳಕ್ಕೆ ಕಾರಣವಾಗುತ್ತದೆ, ತದನಂತರ ವಿಚ್ಛೇದನಗಳಿಗೆ ಕಾರಣವಾಗುತ್ತದೆ. ಆದರೆ ಪ್ರಿಯರೇ, ಇಂದು ನಾವು ಮಾಡಬೇಕಾಗಿರೋದು ನಮ್ಮ ಸಂಗಾತಿಯನ್ನ, ಪಾರ್ಟ್ನರ್ಗಳನ್ನ ಎಲ್ಲರಿಗೂ ನ್ಯೂನತೆ. ಆದ್ರಿಂದಲೇ ಪೋಪ್ ಫ್ರಾನ್ಸಿಸ್ ಮತ್ತೊಮ್ಮೆ ಹೇಳ್ತಾರೆ, ದೇರ್ ಇಸ್ ನೋ ಪರ್ಫೆಕ್ಟ್ ಫ್ಯಾಮಿಲಿ, ದೇರ್ ಇಸ್ ನೋ ಪರ್ಫೆಕ್ಟ್ ಹಸ್ಬೆಂಡ್, ದೇರ್ ಇಸ್ ನೋ ಪರ್ಫೆಕ್ಟ್ ವೈಫ್ ಆರ್ ಚಿಲ್ಡ್ರನ್. ಯಾವ ಒಂದು ಪರಿಪೂರ್ಣವಾದ ಕುಟುಂಬವೆಂಬುದು ಇಲ್ಲ, ಪರಿಪೂರ್ಣವಾದ ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಎಂಬುದು ಯಾರೂ ಇಲ್ಲ. ಅವರೆಲ್ಲರೂ ಇದ್ದಿದ್ರೆ ಒಂದು ಸ್ಟ್ಯಾಚ್ಯೂ ಮಾಡಿ ಇರ್ಬೋದಾಗಿದೆ. ಯಾರಲ್ಲೂ ಸಹ ಪರ್ಫೆಕ್ಟ್ನೆಸ್ ಇಲ್ಲ. ನಾವೆಲ್ಲರೂ ಪರ್ಫೆಕ್ಟ್ ಆಗಲು ಪ್ರಯತ್ನಿಸುತ್ತಿರುವವರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಇತರರಲ್ಲಿರುವ ನ್ಯೂನತೆಗಳನ್ನು ನೋಡಿ ಅವರನ್ನು ತಿರಸ್ಕರಿಸಬೇಡಿ, ಬದಲಾಗಿ ಅವರನ್ನು ಎಕ್ಸೆಪ್ಟ್ ಮಾಡಿ, ಸ್ವೀಕರಿಸಿ, ಅದರಿಂದ ಹೊರಬರಲು ಅವರಿಗೆ ನೀವು ಸಹಾಯವನ್ನು ಮಾಡಿ. ಅದು ಎರಡನೆಯ ಒಂದು ಕಾರಣ. ಮೂರನೇದಾಗಿ, ಆಲ್ವೇಸ್ ಸ್ಟೇ ಟುಗೆದರ್. ನಿಮ್ಮ ದಾಂಪತ್ಯ ಜೀವನ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಕಷ್ಟ, ನೋವು, ಸಂತೋಷ, ಆನಂದ ಎಲ್ಲದರಲ್ಲೂ ನೀವು ಜೊತೆಯಾಗಿ ನಿಲ್ಲಲು ಕಲಿತುಕೊಳ್ಳಬೇಕು. ಈಗ ಜೋಸೆಫರು ಮಾತೆ ಮರಿಯಮ್ಮನವರೊಂದಿಗೆ ಜೊತೆಯಾಗಿ ನಿಂತರು ಅವರ ಕಷ್ಟ ಕಾಲದಲ್ಲಿ. ಇಡೀ ಸಮಾಜ ಆಕೆಯನ್ನು ಕೊಲ್ಲಬೇಕು ಅಂತ ಹೇಳ್ತಾ ಇತ್ತು, ಆದ್ರೆ ಜೋಸೆಫ್ ಮಾತ್ರ ಇಲ್ಲ, ನಾನು ಆಕೆಯೊಂದಿಗೆ ನಿಲ್ಲುತ್ತೇನೆ. ಆ ಇಡೀ ಸಮಾಜದಲ್ಲಿ ಹೆರೋದರಸ ಮಾತೆ ಮರಿಯಳನ್ನ ಅಥವಾ ಯೇಸುವನ್ನ ಕೊಲ್ಲಬೇಕು ಅಂದ್ರು, ಆದ್ರೆ ಆ ಜೋಸೆಫ ಯೇಸ ಕುಟುಂಬದೊಂದಿಗೆ ಜೊತೆಯಾಗಿ ನಿಂತು ಅವರನ್ನ ಸುರಕ್ಷಿತ ಸ್ಥಾನಕ್ಕೆ ಕರೆದುಕೊಂಡು ಹೋದ್ರು. ಅಲ್ಲಿಂದ ವಾಪಸ್ ಬಂದು ಅದಾದ್ಮೇಲೆ ಆ ಕಂದಬಾಲ ಯೇಸುವಿನೊಂದಿಗೆ ಸಂತೋಷವನ್ನು ಹಂಚಿಕೊಂಡ್ರು. ಆ ಮಾತೆ ಮರಿಯಳೊಂದಿಗೆ ಬದುಕಿನಲ್ಲಿ ತನ್ನ ಬದುಕನ್ನ ಹಂಚಿಕೊಂಡು ಕಷ್ಟ, ನೋವು, ಸಮಸ್ಯೆ ಏನೇ ಬಂದರೂ ಸಹ ಅಥವಾ ಸಂತೋಷ ಬರಲಿದ್ರು ಸಹ ಅವರೊಂದಿಗೆ ಜೊತೆಯಾಗಿ ಇದ್ರು ಜೋಸೆಫ್. ಇಂದು ನಾವು ಸಹ ನಮ್ಮ ಕುಟುಂಬದಲ್ಲಿ ಅನೇಕ ಬಾರಿ ಏರಿಳಿತಗಳು ಬರ್ತವೆ, ಮನಸ್ತಾಪಗಳು ಬರ್ತವೆ. ಆ ಸಮಯದಲ್ಲಿ ನಾವು ನಮ್ಮ ಸಂಗಾತಿಯೊಂದಿಗೆ, ನಮ್ಮ ಕುಟುಂಬದವರೊಂದಿಗೆ ಜೊತೆಯಾಗಿ ನಿಲ್ಲುತ್ತೇವೋ ಅಥವಾ ಅವರನ್ನ ತಿರಸ್ಕರಿಸಿ ಬೇಡವೆಂದು ದೂರ ಮಾಡಿಕೊಂಡು ನಾವು ನಮ್ಮ ಸಂಬಂಧಗಳನ್ನು ಕಳೆದುಕೊಂಡು ಹೋಗುವ ವ್ಯಕ್ತಿಗಳಾಗಿದ್ದೇವೋ? ಇದು ಮೂರನೆಯ ಪಾಠ. ಇನ್ನು ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಇಂದು ಯಾವಾಗಲೂ ನಮ್ಮ ಕುಟುಂಬಕ್ಕೆ ಸಮಯ ಕೊಡುವ ವ್ಯಕ್ತಿಗಳಾಗಬೇಕು. ಈ ಸಮಯದಲ್ಲಿ ನಾನೊಂದು ಸ್ಟೋರಿ ನನಗೆ ನೆನಪಾಗುತ್ತದೆ. ಒಂದು ಸಾರಿ ಶಾಲೆಯಲ್ಲಿ ಪ್ರಬಂಧ ಬರೆಯೋದಕ್ಕೆ ಹೇಳ್ತಾರೆ. ಮಕ್ಕಳು 5ನೇ ಕ್ಲಾಸ್ 6ನೇ ಕ್ಲಾಸ್ ಇರ್ಬೋದು. ಆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಮುಂದೆ ನೀನು ಏನಾಗಬೇಕು, ಮುಂದೆ ನೀನು ಏನಾಗಬೇಕು ಎಂಬ ಟಾಪಿಕ್. ಎಲ್ಲರೂ ಸಹ ಪ್ರಬಂಧ ಬರೀತಾರೆ. ಆ ಟೀಚರ್ ಎಲ್ಲವನ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೋಗಿ ತಿದ್ದುತ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ಯಾರು ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಒಬ್ಬ ಹುಡುಗ ಹೀಗೆ ಬರೆದಿದ್ದ, ನಾನು ಮುಂದೆ ಒಂದು ಮೊಬೈಲ್ ಆಗಿ ಹುಟ್ಟಬೇಕು. ತಾಯಿಗೆ ಆ ಒಂದು ಟೀಚರ್ಗೆ ಸರ್ಪ್ರೈಸ್ ಆಗುತ್ತೆ, ಏನಪ್ಪ ಇದು, ಎಲ್ಲರೂ ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ, ಇವ್ನು ನೋಡಿದ್ರೆ ಮೊಬೈಲ್ ಆಗಿ ಹುಟ್ಟಬೇಕು. ಅವನು ಕೆಳಗೆ ಬರೆದಿರ್ತಾನೆ, ನನ್ನ ತಂದೆ ತಾಯಿ ಹೆಚ್ಚಿನ ಸಮಯವನ್ನ ಮೊಬೈಲಲ್ಲೇ ಕಳೀತಾರೆ, ನನ್ನ ಜೊತೆ ಕಳೆಯುತ್ತಾ ಇಲ್ಲ. ಹೆಚ್ಚಿನ ಸಮಯವನ್ನ ಲ್ಯಾಪ್ಟಾಪ್ ಮುಂದೆ ಕಳೀತಾರೆ, ನನ್ನ ಜೊತೆ ಕಳೀತಾ ಇಲ್ಲ. ಹೆಚ್ಚಿನ ಸಮಯ ಅವರು ಯಾವಾಗಲೂ ಮನೆಗೆ ಬಂದಾಗ ನನ್ನನ್ನ ಟ್ಯೂಷನ್ಗೆ ಕಳಿಸ್ತಾರೆ, ಆದ್ರೆ ಅವರು ಮಾತ್ರ ಮೊಬೈಲಲ್ಲಿ ಸೀರಿಯಲ್ಗಳನ್ನು ಅಥವಾ ಇನ್ಸ್ಟಾಗ್ರಾಮ್ ಏನು ನೋಡ್ಕೊಂಡು ಕಾಲ ಕಳೀತಾ ಇರ್ತಾರೆ. ಯಾರು ಅಂತೇಳಿ ಆ ಪ್ರಬಂಧ ಬರೆದ ಹುಡುಗನ ಹೆಸರನ್ನು ನೋಡಿದಾಗ ಆ ಟೀಚರ್ನ ಕಣ್ಣಲ್ಲಿ ನೀರು. ಯಾಕೆ ಅಂತ ಹೇಳಿದ್ರೆ ಆ ಪ್ರಬಂಧದಲ್ಲಿ ಬರೆದವನೇ ಅವನ ಮಗ ಆಗಿರ್ತಾನೆ. ಹೌದು ಪ್ರೀತಿಯ ಸಹೋದರ ಸಹೋದರರೇ, ಇಂದು ನಮಗೆ ಕೆಲಸಗಳಿರುತ್ತವೆ, ನಮಗೆ ಸಂಪಾದನೆ ಮುಖ್ಯ. ಆದರೂ ಸಹ ಕುಟುಂಬಗಳಲ್ಲಿ ನೀವು ದುಡಿತಾ ಇರೋದು ಯಾರಿಗಾಗಲಿ,
ನಿಮ್ಮ ಕುಟುಂಬದವರಿಗಾಗಿ. ನೀವು ಅವರೊಂದಿಗೆ ಸಮಯವನ್ನು ಕಳೆಯೋದು ಬಿಟ್ಟರೆ ನೀವು ದುಡಿದದ್ದು ಯಾವುದಕ್ಕೆ, ಯಾವರಿಗಾಗಿ? ಆದ್ದರಿಂದ ಇಂದು ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತ ಜಯಂತಿಗೆ ನಾವು ಸಿದ್ಧರಾಗಬೇಕಾದ್ರೆ ಈ 4 ಅಂಶಗಳನ್ನು ನಮ್ಮಲ್ಲಿ ಮನಸ್ಸಿನಲ್ಲಿಟ್ಟುಕೊಳ್ಳೋಣ. ಯೋಗ್ಯ ಸಿದ್ಧತೆಯನ್ನು ಮಾಡೋಣ. ನಮ್ಮ ಕುಟುಂಬವನ್ನ ಪವಿತ್ರ ಕುಟುಂಬವಾಗಿಸೋಣ. ಇಂದು 4ನೇ ಪದ್ಯನ ಹಚ್ಚಿದೆವು. ದೇವದೂತರಾಗೋಣ. ದೇವದೂತರ ಹೃದಯದಲ್ಲಿರೋದೇ ಪ್ರೀತಿ, ಬೇರೆ ಏನಿಲ್ಲ. ದ್ವೇಷ ಇಲ್ಲ, ಮತ್ಸರ ಇಲ್ಲ, ಹೊಟ್ಟೆ ಕಿಚ್ಚಿಲ್ಲ, ಏನೂ ಇಲ್ಲ. ಇಂದು ನಾವು ನಮ್ಮ ಈ ಕುಟುಂಬದಲ್ಲಿ ದೇವದೂತರಾಗಬೇಕು ಅಂತ ಹೇಳಿದ್ರೆ ಪ್ರೀತಿಯೊಂದೇ ಕಾರಣ. ಆದ್ರಿಂದಲೇ ದೇವರೇ ಪ್ರೀತಿಯಾಗಿದ್ದಾರೆ. ಅವರ ಪ್ರೀತಿಗೆ ಎಲ್ಲೇ ಇಲ್ಲ, ಮಿತಿ ಇಲ್ಲ. ನಮ್ಮ ಪ್ರೀತಿಯೂ ಸಹ ಅದೇ ರೀತಿಯಾಗಿದೆ. ಆದ್ರಿಂದ ಮರೆಯಲು ಸದಾ ಕನಸುಗಳನ್ನು ಕಾಣೋಣ. ಮಲಗುವುದಕ್ಕೆ ಮುಂಚೆ ಸದಾ ನಾವು ಮೊಬೈಲ್ ಅನ್ನು ನೋಡುವುದರ ಬದಲು ಬೈಬಲ್ ಅನ್ನು ನೋಡೋಣ. ಮಲಗುವುದಕ್ಕೆ ಮುಂಚೆ ಸುಮ್ಮನೆ ಜಗಳ ಆಡ್ಕೊಂಡು ಮಾತುಕತೆ ಆಡ್ಕೊಂಡು ಮಲಗೋದಕ್ಕಿಂತ ಪ್ರಾರ್ಥನೆ ಮಾಡಿ ಮಲಗೋಣ. ಅದೇ ರೀತಿ ಎಕ್ಸೆಪ್ಟ್ ಯುವರ್ ಪಾರ್ಟ್ನರ್ ಆಸ್ ದೇ ಆರ್. ಅವರಲ್ಲಿರುವ ನ್ಯೂನತೆಗಳನ್ನ, ಅವರಲ್ಲಿರುವಂತಹ ಬಲಹೀನತೆಗಳನ್ನ ಎಕ್ಸೆಪ್ಟ್ ಮಾಡಿ ಅದರಿಂದ ಹೊರಬರಲು ಅವರೊಂದಿಗೆ ಜೊತೆಯಾಗಿ ಸಹಕರಿಸೋಣ. ಅದೇ ರೀತಿ ಸದಾ ನಾವು ಕಷ್ಟದಲ್ಲಿ, ನೋವಿನಲ್ಲಿ, ಸಮಸ್ಯೆಯಲ್ಲಿ ನಮ್ಮ ಕುಟುಂಬದವರಿಗೆ ನಿಲ್ಲೋಣ. ನಮ್ಮ ಸಂಗಾತಿಯೊಂದಿಗೆ ನಿಲ್ಲೋಣ. ನಮ್ಮ ಸಂಬಂಧಿಕರೊಂದಿಗೆ ನಿಲ್ಲೋಣ. ಅದೇ ರೀತಿ ಕೊನೆಯದಾಗಿ ನಿಮ್ಮ ಕುಟುಂಬಗಳಿಗೆ, ನಿಮ್ಮನ್ನ ಪ್ರೀತಿಸುವವರ ಜೊತೆ ಹೆಚ್ಚಿನ ಸಮಯವನ್ನ ಕಳೆಯಿರಿ. ಕೊನೆಯದಾಗಿ ಈಗ ನಾವು ಸಮಯ ಕೊಡದೆ ಹೋದ್ರೆ ಅವರು ಸತ್ತಾಗ ಕಣ್ಣೀರಾಕಿದರೆ ಯಾವುದರ ಫಲವಿಲ್ಲ. ಆದ್ರಿಂದ ಬದುಕಿನಲ್ಲಿ ಇರುವಾಗಲೇ ಅವರೊಂದಿಗೆ ಸಮಯವನ್ನ ಕಳೆಯೋಣ, ಪ್ರೀತಿಸೋಣ, ಪರಸ್ಪರ ಅನ್ಯೋನ್ಯತೆಯಿಂದ ಜೀವಿಸೋಣ.